ಸಿಂಹರಾಶಿ ಧನಲಾಭವಾಗುವಂತಹ ದಿವಸ, ಹಲವಾರು ದಿವಸಗಳ ಆಸೆ ಪೂರೈಸುವಂತಹ ದಿವಸ. ಅಂದರೆ ಹಣವೂ ಸಿಕ್ಕುತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕು ಅನ್ನುವಂಥದ್ದು. ಭೂಲಾಭದ ಯೋಗ ಇದೆ. ಭೂಮಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವ್ಯವಹಾರವನ್ನು ಮಾಡಬೇಕು ಅಂತಾದರೆ ಈ ದಿವಸ ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳಾಗಲಿ, ಸರಿಯಾದಂತಹ ನಿರ್ಧಾರಗಳಾಗಲಿ ಆಗುವಂಥದ್ದಾಗತ್ತೆ. ವೈಯಕ್ತಿಕ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ನೀವು ವೈಯಕ್ತಿಕವಾಗಿ ಬೆಳೆಯೋದಕ್ಕೆ, ಆತ್ಮೋದ್ಧಾರ ಆಗೋದಕ್ಕೆ, ಬೇರೆಯವರಿಗೆ ಮಾದರಿಯಾಗೋದಕ್ಕೆ, ಸಮಾಜಕ್ಕೆ ಸರಿಯಾದಂತಹ ಸಂದೇಶವನ್ನು ಕಳಿಸೋದಕ್ಕೆ ನೀವು ಎಷ್ಟರ ಮಟ್ಟಿಗೆ ಬೆಳಿಬೇಕೋ ಆ ಪ್ರಯತ್ನ ನಿಮ್ಮದು ಆಗಿರಲಿ ಅಂತಕ್ಕಂಥದ್ದು. ವೃತ್ತಿ ಅಥವಾ ಉದ್ಯೋಗದಲ್ಲಿ ಗಣನೀಯವಾದಂತಹ ಬೆಳವಣಿಗೆಯನ್ನು ಕಾಣ್ತೀರಿ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ನೀವು ವೈಯಕ್ತಿಕವಾಗಿ ಬೆಳೀತಕ್ಕಂಥದ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗತ್ತೆ. ಸಮಾಜಮುಖಿ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ. ಸಮಾಜದಿಂದ ನೀವು ಏನು ಪಡ್ಕೊಳ್ತಿದ್ದೀರಿ, ಅದಕ್ಕೆ ಪ್ರತಿಯಾಗಿ ಏನು ನೀಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಒಂದು ಕ್ಷಣ ಆಲೋಚನೆ ಮಾಡಿ ಸಮಾಜಕ್ಕೆ ಏನಾದರೂ ಒಳಿತನ್ನು, ಕೊಡುಗೆಯನ್ನು ಕೊಡಿ ಅಂತಕ್ಕಂಥದ್ದು. ಸ್ನೇಹಿತರ ಮಧ್ಯೆ ಗಹನವಾದಂತಹ ಚರ್ಚೆಗಳನ್ನು ಮಾಡ್ತೀರಿ. ಯಾವುದೋ ಒಂದು ನಿರ್ಧಾರಕ್ಕೆ ಬರುವಂಥದ್ದಾಗುತ್ತೆ. ಅಂತಹ ನಿರ್ಧಾರ ಸಾರ್ವಜನಿಕವಾಗಿ ಸಮಾಜಕ್ಕೆ ಒಳಿತನ್ನು ಮಾಡುವಂಥದ್ದಾಗಲಿ ಅಂತಕ್ಕಂತಹ ಅಭಿಲಾಷೆ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗತಕ್ಕಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರ, ವ್ಯಾಸಂಗ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಔನ್ನತ್ಯವನ್ನು ಪಡೆಯುವುದಕ್ಕೆ ಇದು ಸಕಾಲ ಅಂತ ಹೇಳಬೇಕಾದಂತಹ ದಿವಸ. ಅಧಿಕ ಒತ್ತಡದಿಂದ ದೇಹಾಲಸ್ಯ ಬರುತ್ತೆ. ಕೆಲಸದ ಒತ್ತಡ ಅಥವಾ ಇನ್ಯಾವುದೋ ಹಿಂದೆ ಮಾಡಿದಂತಹ ಓಡಾಟ ಇತ್ಯಾದಿಗಳೆಲ್ಲ ಶರೀರದಲ್ಲಿ ಒಂದು ರೀತಿಯ ಆಲಸ್ಯವನ್ನು ಉಂಟು ಮಾಡುತ್ತೆ. ಆ ಜಾಡ್ಯದಿಂದ ಕೆಲವು ಅವಕಾಶಗಳು ವಂಚನೆ ಆಗಬಹುದು. ಅದನ್ನು ಜಾಗ್ರತೆ ವಹಿಸಬೇಕಾಗತ್ತೆ. ವೈದ್ಯರ ಸಲಹೆಗಳನ್ನು ಮೀರಿ ಔಷಧೋಪಚಾರಗಳನ್ನು ಸ್ವೀಕಾರ ಮಾಡಬೇಡಿ, ಅದನ್ನು ಮಾಡಿಕೊಳ್ಬೇಡಿ ಅಂತ ಅರ್ಥ. ಸ್ವಯಂ ವೈದ್ಯ ಬೇಡ. ಏನೋ ತಲೆನೋವ್ತಾ ಇದೆ, ಮೈಕೈ ನೋವ್ತಾ ಇದೆ ಅಂತ ಹೇಳಿ ನೀವೇ ಯಾವುದೋ ಒಂದು ಮಾತ್ರೆಯನ್ನು, ಔಷಧಿಯನ್ನು ಸ್ವೀಕಾರ ಮಾಡುವಂಥದ್ದು, ಅದರಿಂದ ಆಗ್ತಕ್ಕಂತಹ ತೊಂದರೆಯನ್ನು ಅನುಭವಿಸುವಂಥದ್ದು ಬೇಡ ಅಂತ ಅರ್ಥ. ಆರೋಗ್ಯ ತುಂಬ ಹದಗೆಡ್ತಾ ಇದೆ, ಅದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದಿದೆ. ಆಲಸ್ಯ, ತಾತ್ಸಾರ ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಮಕ್ಕಳ ಬಗ್ಗೆ ಅತಿಯಾದಂತಹ ಚಿಂತೆ ಕಾಡುವಂಥದ್ದು. ದಂಪತಿಗಳ ಕಲಹ, ಮಕ್ಕಳ ಬಗ್ಗೆ ಯೋಚನೆ ಕನ್ಯಾ ರಾಶಿಯವರಿಗೆ ತಪ್ಪಿದ್ದಲ್ವೇನೋ ಅಂತ ಹೇಳಿ ಅನಿಸುವಂಥದ್ದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಧನ್ವಂತರಿಯ ಪ್ರಸಾದದಿಂದ ನಿಮ್ಮ ಆರೋಗ್ಯ ಸುಧಾರಣೆಯಾಗಲಿ. ಶುಭವಾಗಿ. ತುಲಾರಾಶಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ. ಮಕ್ಕಳ ಒಂದು ಭವಿಷ್ಯತ್ತಿನ ದೃಷ್ಟಿಯಿಂದ ಅವರ ಒಂದು ಸ್ಥಿರವಾದಂತಹ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು, ಅದಕ್ಕೋಸ್ಕರ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು. ಯಾವುದೋ ಟ್ಯೂಷನ್ನು ಅಥವಾ ಇನ್ಯಾವುದೋ ಬೇರೆ ಸ್ಕೂಲುಗಳಿಗೆ ಸೇರಿಸ್ತಕ್ಕಂಥದ್ದು, ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಈ ದೃಷ್ಟಿಯಲ್ಲಿ ಹಣ ಖರ್ಚಾಗ್ತಕ್ಕಂಥದ್ದಾಗುತ್ತೆ. ಹೊಸ ವಾಹನ ಖರೀದಿಯ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರುತ್ತೆ. ಸಮಯವನ್ನು ನೋಡಿ ಅದನ್ನು ನೀವು ಬದಲಾವಣೆ ಮಾಡ್ತಕ್ಕಂತಹದ್ದು, ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂತಹದ್ದು, ಇದರ ಬಗ್ಗೆ ಚಿಂತನೆಯನ್ನು ನಡೆಸಿ. ಸ್ನೇಹಿತರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡ್ತೀರಿ, ಸೂಕ್ತ ಸಲಹೆಯನ್ನು ಕೊಡ್ತೀರಿ, ಅವರಿಗೂ ಕೂಡ ಅದು ಸಮಾಧಾನವಾಗುತ್ತೆ. ನಿಮ್ಮ ಬಗ್ಗೆ ಇನ್ನಷ್ಟು ಮತ್ತಷ್ಟು ಗೌರವ, ಪ್ರೀತಿ, ವಿಶ್ವಾಸಗಳು ಹೆಚ್ಚಾಗುತ್ತೆ. ನಿಮ್ಮ ಒಂದು ಸ್ಥಾನ ಅಥವಾ ನಿಮ್ಮ ಗೌರವಕ್ಕೆ ಅವರು ಮತ್ತೆ ಮತ್ತೆ ಶರಣರಾಗ್ತಕ್ಕಂತಹದ್ದು, ಬೆಲೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಇದನ್ನು ಹಾಗೇ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾತ್ರ ನಿಮ್ಮದಾಗಿರಲಿ. ಸಾಲವನ್ನು ಮರುಪಾವತಿ ಮಾಡ್ತಕ್ಕಂತಹ ವಿಚಾರದಲ್ಲಿ ಸಮಾಧಾನ. ನಾನು ಸಕಾಲಕ್ಕೆ ಪಡ್ಕೊಂಡಂತಹ ಹಣವನ್ನು ಹಿಂದಿರುಗಿಸಿದ್ದೀನಿ ಅನ್ನುವಂತಹ ಆತ್ಮತೃಪ್ತಿ ನಿಮಗೆ ಖಂಡಿತವಾಗಿ ಸಿಕ್ಕುವಂಥ ದಿವಸ. ಆರ್ಥಿಕ ಸ್ಥಿತಿಯಲ್ಲಿ ಚೇತರಿಕೆಯನ್ನು ಕಾಣ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅಥವಾ ಒಂದು ದೊಡ್ಡ ಬದಲಾವಣೆ ನಿಮಗೆ ಆಗುವಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ವ್ಯವಹಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಗೊಂದಲಗಳಿರುತ್ತೆ, ಅದನ್ನು ಅಗತ್ಯವಾಗಿ ನಿವಾರಣೆ ಮಾಡಿಕೊಳ್ಬೇಕು. ಯಾವಾಗ ಗೊಂದಲದಲ್ಲೇ ವ್ಯವಹಾರವನ್ನು ಮುಂದುವರಿಸ್ತೀರಿ ಆಗ ಎಲ್ಲ ರೀತಿಯಿಂದ ಅಡ್ಡಿ ಆತಂಕಗಳು ನಿಮಗೆ ಪ್ರಾರಂಭವಾಗುತ್ತೆ. ಸವಾಲುಗಳು ಸಮಸ್ಯೆಗಳಾಗಿ ಪರಿವರ್ತನೆ ಆಗುತ್ತೆ. ಈ ರೀತಿ ಇದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಮಕ್ಕಳು ಮತ್ತು ಪೋಷಕರ ನಡುವೆ ಕಿರಿಕಿರಿ ಆಗ್ತಕ್ಕಂಥದ್ದು. ನೀವು ನಿಮ್ಮ ಮಕ್ಕಳು
ಅಥವಾ ನೀವು ನಿಮ್ಮ ತಂದೆ ತಾಯಿಯರು. ಹೀಗೆ ಪರಸ್ಪರವಾಗಿ ಪೋಷಕರು ಮಕ್ಕಳ ಮಧ್ಯದಲ್ಲಿ ಜಗಳ ಗಲಾಟೆ ಆಗ್ತಕ್ಕಂಥದ್ದು, ಅಭಿಪ್ರಾಯ ಭೇದಗಳು ಬರುವಂಥದ್ದು, ಯಾವುದೋ ಒಂದು ವಿಷಯವನ್ನು ಹೇಳಿದಾಗ ಅದಕ್ಕೆ ಒಮ್ಮತವಾದಂತಹ ಉತ್ತರವಾಗಲಿ, ಒಮ್ಮತವಾದಂತಹ ಒಪ್ಪಿಗೆಯಾಗಲಿ ಇಲ್ಲದೇ ಇರತಕ್ಕಂಥದ್ದು ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ತಲೆನೋವು ಅಥವಾ ಕಣ್ಣಿನ ಸಮಸ್ಯೆ, ಮೈಗ್ರೇನ್ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದಾಗತ್ತೆ. ವೈರಾಗ್ಯದ ಮಾತುಗಳು ಹೊರಬರುವಂಥದ್ದಿದೆ. ನನಗೇನು ಆಗಬೇಕಾಗಿದೆ, ನನ್ನ ಜೀವನ ಇಷ್ಟೇ, ನನಗೆ ಯಾವುದರ ಬಗ್ಗೆಯೂ ಕೂಡ ಆಸಕ್ತಿ ಇಲ್ಲ, ಆಸೆ ಇಲ್ಲ ಅಂತಕ್ಕಂತಹ ವೈರಾಗ್ಯದ ಮಾತುಗಳು ಬಂದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಅದು ಸ್ವಭಾವ ವೈರಾಗ್ಯವಾಗಿದ್ದರೆ ಸಮಾಜ ಅದನ್ನು ಒಪ್ಕೊಳ್ಬಹುದು ಅನ್ನುವಂಥದ್ದು ಗೊತ್ತಿರಲಿ. ನವಗ್ರಹರ ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹನನ್ನು ಪ್ರಾರ್ಥನೆ ಮಾಡಿ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.